ನಾನು ಸೌಜನ್ಯನ ಅಜ್ಜ ಬಾಬುಗೌಡ ಪಾಂಗಾಲ ಮನೆ. ಇವತ್ತು ಏನಂದರೆ ಇಲ್ಲಿ ಒಂದು ಮಗುವನ್ನು ಬಬ್ಬಾರ ಹತ್ಯೆ ಮಾಡಿ ಇವತ್ತು ಕೊಂದು ಬಿಸಾಡಿದ್ದಾರೆ. ಏನಂದರೆ ಅದಕ್ಕೋಸ್ಕರ ಈಗ ನಮ್ಮ ಮೊಮ್ಮಗಳು ಬರಬೇಕಂತಲ್ಲ, ಇನ್ನು ಹೆಣ್ಣು ಮಕ್ಕಳಿಗೆ ರಕ್ಷಣೆ ಕೊಡಬೇಕಂತ ನಮ್ಮದು ವಿನಂತಿ. ಯಾಕೆಂದರೆ 12 ವರ್ಷದಿಂದ ಕಾಂಗ್ರೆಸ್ BJP ಎರಡೂ ಪಕ್ಷಗಳು ಇದ್ದಾವೆ. ಆದರೆ ಕಾಂಗ್ರೆಸ್ BJPಯನ್ನು ನಾವು ದೂರಲ್ಲ. ಆದರೆ ಅದರಲ್ಲಿದ್ದ ಜನರನ್ನು ಕೇಳೋದು ಏನಂದರೆ, ಇವರಿಗೂ ಇನ್ನೂ ಇವರ ಮನೆಗೆ ಇಂಥದ್ದು ನ್ಯಾಯ ಬರಲಿಲ್ಲಲ್ಲ, ಇಷ್ಟು ಹೋರಾಡಿದ್ದೇವೆ ಆದರೂ ಸುಮ್ಮನೆ ಆಗಿ ಇದ್ದಾರೆ, ಅಲ್ಲ 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 ಅಂತಾರೆ. ಅಡ್ಡ ಆದರೆ ನಮ್ಮಲ್ಲಿ ಬಂದು ಕೇಳ್ಬೋದಿತ್ತಲ್ಲ, ಯಾಕೆ ಕೇಳೋದಿಲ್ಲ? ಅದಕ್ಕೋಸ್ಕರ ನಾವು ಇವತ್ತು ಓಟು ಪಕ್ಷವನ್ನು ಬಿಟ್ಟು ಇವತ್ತು ನೋಟಾ ಓಟು ಅಂತ ಇದನ್ನು ನಿಶ್ಚಯ ಮಾಡಿದ್ದೇವೆ. ಆ ಪ್ರಕಾರ ನೀವು ಬಾಂಧವರು, ಅಕ್ಕ ತಮ್ಮಂದಿರು ಎಲ್ಲರೂ ಒಂದು ಆಗಿ ನಾವು ಓಟು ಹಾಕ್ಬೇಕಂತೇಳಿ ನಿಮ್ಮ ಹತ್ರ ಕಲಾಕಲೆಯಿಂದ ಕೇಳ್ತಾ ಇದ್ದೇವೆ. ಸೌಜನ್ಯ ಬಾಲೆ ಎಂಕ್ಲವೇ ಏನು ಅಲೆ ಅಜ್ಜಿ ನಮ್ದು ಸಾರದದ್ದು ಬಾಲೆನ ಕೆರಂದು ಪೋದು 16 ವರ್ಷ ಆಂಡು ಇನಿ ಒಟ್ಲ ನ್ಯಾಯ ದೆತ್ತು ಹೊರ್ತು ಜರಿಂಕ್ಲೇಗು ಐಕ್ ಈ ಸತಿ ಒಂಜ ಬಾಲೆಗೋಸ್ಕರ ನೋಟ ಓಟ್ ಕೊರ್ಲೆ ಬಂತು ಕಾಯಿ ಮುಗಿದಕ್ಕೇನೊಂದಿಲ್ಲ. ಎಲ್ಲರಿಗೂ ನಮಸ್ಕಾರ. ಸೌಜನ್ಯ ಎಂಬ ಹೆಣ್ಣು ಮಗುವನ್ನು ಅತ್ಯಾಚಾರ ಮಾಡಿ ಕೊಂದು ಬರ್ಬರವಾಗಿ ಹತ್ಯೆ ಮಾಡಿ ಕೊಂದಾಕಿದ್ದಾರೆ. 12 ವರ್ಷ ಆಯಿತು ನಾವು ಹೋರಾಟ ಮಾಡ್ತಿದ್ದೇವೆ ನ್ಯಾಯಕ್ಕಾಗಿ. ಅವಳ ಸಾವಿನ ಬಗ್ಗೆ ನಾವು ನ್ಯಾಯ ಕೇಳಲಿಕ್ಕೆ ಬೀದಿ ಬೀದಿ ಹೋರಾಟ ಮಾಡಿದ್ರು, ನಮಗೆ ಯಾವ ಪಕ್ಷದವರು ನ್ಯಾಯ ಒದಗಿಸಿಕೊಟ್ಟಿಲ್ಲ. ಆದ್ದರಿಂದ ಈ ಚುನಾವಣೆಯಲ್ಲಿ ನಾವು ನೋಟಾ ಮತದಾನವನ್ನು ಹಾಕಬೇಕಾಗಿ ಎಲ್ಲರಲ್ಲಿ ಕೇಳಿಕೊಳ್ಳುತ್ತಿದ್ದೇವೆ. ನಾವು ಹೋರಾಟಗಾರರಿಗೆ ನಮಸ್ತೆ. ನಾವು 2024ನೇ ಚುನಾವಣೆಯನ್ನು ಸೌಜನ್ಯ ಒಂದು ಹೆಣ್ಣು ಮಗಳಿಗೆ ಹಾಗೂ ಧರ್ಮಸ್ಥಳ ಗ್ರಾಮದ ಅತ್ಯಾಚಾರಿಗಳು ಸೇರಿ ಅಲ್ಲಿ ಕೊಲೆ ಮಾಡಿರುವಂಥ, ಅತ್ಯಾಚಾರ ಮಾಡಿ ಕೊಲೆ ಮಾಡಿರುವಂಥ ಹೆಣ್ಣು ಮಕ್ಕಳ ಆತ್ಮಕ್ಕೆ ಶಾಂತಿಗೋಸ್ಕರ ಅನ್ಯ ಧರ್ಮೀಯರಾಗಿರುವಂಥ ಅವರು ಈ ಧರ್ಮಸ್ಥಳ ಮಂಜುನಾಥ ಅಣ್ಣಪ್ಪ ಸ್ವಾಮಿ ದೇವರನ್ನು ಇಟ್ಟು ಪೂಜೆ ಮಾಡುತ್ತಾ ಅವರಿಂದ ಈ ದೇವಸ್ಥಾನವನ್ನು ಹಿಂದೂವರು ಪೂಜೆ ಮಾಡುವ ರೀತಿಯಲ್ಲಿ ಆಗಬೇಕು. ಈ ಎಲ್ಲ ಕಾರಣದಿಂದಾಗಿ ನಾವಿವತ್ತು ಸೌಜನ್ಯ ಹೆಣ್ಣು ಮಗಳ ನ್ಯಾಯಕ್ಕೋಸ್ಕರ ನೋಟಾ ಅಭಿಯಾನ ಮಾಡ್ತಾ ಇದ್ದೀವಿ. ನೋಟಾ ಅಭಿಯಾನದ ನೋಟಾ ಅಭಿಯಾನದ ಪ್ರಣಾಳಿಕೆಯನ್ನು ಇವತ್ತು ಬಿಡುಗಡೆ ಮಾಡ್ತಾ ಇದ್ದೀವಿ. ನಿನ್ನೆ ತಿಮ್ಮರೋಡಿ ಅನ್ನೋರು ಪುತ್ತೂರಲ್ಲಿ ಬಿಡುಗಡೆ ಮಾಡಿದರು. ಇವತ್ತು ನಾವು ಕೊಳಾಳಿ ಕೈಕಂಬ ಕಡೆ ಎಲ್ಲರಿಗೂ ಹಚ್ತಾ ಇದ್ದೀವಿ. ನಮ್ಮ ಪ್ರಣಾಳಿಕೆ ನೋಡಿ ಈ ರೀತಿಯಲ್ಲಿದೆ. ಪ್ರತಿಯೊಬ್ಬರಿಗೂ ಕೇಳ್ತಾ ಇರೋದು, ಎಲ್ಲರ ಮನೆಯಲ್ಲಿ ಹೆಣ್ಣು ಮಕ್ಕಳು ಇರುವಂಥದ್ದು, ಸೌಜನ್ಯ ಹೆಣ್ಣು ಮಕ್ಕಳ ಪರಿಸ್ಥಿತಿ ಇನ್ನೊಂದು ಹೆಣ್ಣು ಮಗಳಿಗೆ ಬರದೇ ಇರೋ ಉದ್ದೇಶದಿಂದಾಗಿ ನಾವು ಈ ಒಂದು ಹೋರಾಟ ಮಾಡ್ತಾ ಇದ್ದೀವಿ. ನಮಗಿರೋ ಒಂದೇ ಅಸ್ತ್ರ, ಹೋರಾಟ ಮುಖಾಂತರವಾಗಿ ನ್ಯಾಯ ಪಡೆಯಲು, ನಮ್ಮ ಮನೆಗೆ ಬರ್ತಾ ಇರುವವರಿಗೆ ಬುದ್ಧಿ ಕಲಿಸಲು, ರಾಜಕೀಯ ಜನಪ್ರತಿನಿಧಿಗಳಿಗೆ ಬುದ್ಧಿ ಕಲಿಸಲು ನಮ್ಮರ ಒಂದೇ ಒಂದು ಅಸ್ತ್ರ ಇದು. ಅದರಿಂದ ಪ್ರತಿಯೊಬ್ಬರಿಗೂ ಕೇಳ್ತಾ ಇದ್ದೀವಿ, ನೋಟಾ ಮತದಾನ ಮಾಡಿ. ಮತಯಂತ್ರದ ಕೊನೆಯ ಬಟನ್ ಆಗಿರುತ್ತೆ ನೋಟಾ ಬಟನ್ನು, ಅದನ್ನು ಒತ್ತುತ್ತಾ ನಮ್ಮ ನಾಡಿನ ಹೆಣ್ಣು ಮಕ್ಕಳ ರಕ್ಷಣೆಗೆ ಪ್ರತಿಯೊಬ್ಬರು ಕೈ ಜೋಡಿಸಬೇಕಾಗಿ ಈ ಮೂಲಕ ತಮ್ಮಲ್ಲೆಲ್ಲ ಕೇಳ್ಕೊಳ್ತಾ ಇದ್ದೀವಿ. ಎಲ್ಲ ನಮ್ಮ ಸೌಜನ್ಯ ಪರ ಹೋರಾಟಗಾರರಿಗೆ ನಮಸ್ತೆ. ನಾವಿವತ್ತು 2024ನೇ ಲೋಕಸಭಾ ಚುನಾವಣೆ ತಯಾರಿಯಲ್ಲಿದ್ದೀವಿ. ಇಂಥ ಸಂದರ್ಭದಲ್ಲಿ ನೋಟಾ ಅಭಿಯಾನವನ್ನು ಮಾಡ್ತಾ ಇದ್ದೀವಿ. ನೋಟಾ ಅಂದರೆ ಏನಂತ ಕೆಲವರು ಕೇಳ್ತಾ ಇದ್ದಾರೆ. ನೋಟಾ ಅಂದರೆ ನಮಗೆ ಈ ರಾಜ್ಯ ಪಕ್ಷದಲ್ಲಿ ಯಾರೋ ನಿಷ್ಠೆಯಿಂದ ಕೆಲಸ ಮಾಡಿಸುವಂಥ ಅಲ್ಲ, ಭ್ರಷ್ಟಾಚಾರ ಮುಕ್ತ ಸಮಾಜ ಕಟ್ಟುವಂಥ, ಸಮಾಜ ಅಭಿವೃದ್ಧಿ ಮಾಡುವಂಥ ಯಾವುದೇ ಒಬ್ಬ ನಾಯಕರಿಲ್ಲ. ಇದರಿಂದ ನಾವು ಬಹಿಷ್ಕಾರ ಮಾಡ್ತಾ ಇದ್ದೀವಿ, ಈ ಅಂತೆ ಮಾಡ್ತಾ ಇದ್ದೀವಿ. ಅದನ್ನು ಬಹಿಷ್ಕಾರ ಮಾಡಬೇಡಿ. ಮತದಾನ ಪ್ರತಿಯೊಬ್ಬರ ಹಕ್ಕು. ಅದು ಮತದಾನ ಅಂದರೆ ಪ್ರಜಾಪ್ರಭುತ್ವದ ಹಬ್ಬ. ಆ ಹಬ್ಬವನ್ನು ಪ್ರತಿಯೊಬ್ಬರು ಆಚರಣೆ ಮಾಡಬೇಕು. ಆ ಉದ್ದೇಶದಿಂದ ಸುಪ್ರೀಂ ಕೋರ್ಟ್ ಒಂದು ಆದೇಶ ನೀಡಿರೋದು, ನೋಟಾ ಮತದಾನ ನೋಟಾ ಮತದಾನ ಮಾಡಿ ಒಂದು ಇದು ಕೊಟ್ಟಿರೋದು. ಅದಕ್ಕೋಸ್ಕರ ನೋಟಾ ಮತದಾನ ಮಾಡಿ. ನೋಟಾ ಮತದಾನ ಕ್ರಮ ಸಂಖ್ಯೆ ನಮ್ಮ ದರ್ಶಕನಲ್ಲಿ ಹತ್ತಿರುತ್ತೆ, ಕೊನೆಗೆ ನೋಟಾ ಅಂತ ಇರುತ್ತೆ. ಒಂದು ಮೊಬೈಲ್ ಒಂದು ಇಂಟು ಮಾರ್ಕ್ ಇದೆ, ಇದೇ ನೋಟಾ. ಇದರಲ್ಲಿ ಯಾವುದೇ ಸೌಜನ್ಯ ಫೋಟೋ ಯಾವುದು ಬರುವುದಿಲ್ಲ. ನಾನು ಇವಾಗ
ಇಲ್ಲಿ ಕೊಕ್ಕಡ ಕಡೆ ಬಂದಿದ್ದೀವಿ. ಇಲ್ಲಿ ಕೇಳಿ ನೋಡೋಣ ಇವರು ಯಾರಿಗೆ ಮತದಾನ ಮಾಡ್ತಾ ಇದ್ದಾರ ಅಂತ. ಅವರಿಗೆ ವಿಷಯವನ್ನು ತಿಳಿಸ್ತೀವಿ. ಆ ತಿಳಿಸುವಾಗ ಅವ್ರಿಗೆ ಗೊತ್ತಾಗ್ತಾ ಇರೋದು. ಇದನ್ನು ಆದಷ್ಟು ಜನಕ್ಕೆ ತಿಳಿಸ್ಬೇಕು ತಾವೆಲ್ಲರೂ. ಇವರೇ ಕೇಳಿ ನೋಡೋಣ ತಾವು ಯಾರಿಗೆ ಮತ ಹಾಕ್ತವ್ರು, ಏನು ಉದ್ದೇಶ ಅಂತ. ಅಮ್ಮ, ನಾವ್ ಇವಾಗ ಬಂದು ಹೇಳಿದೀವಿ ನಿಮಗೆ ನೋಟಾ ಮತದಾನ ಅಂತ ಹೇಳಿ. ಈಗ ತಾವು ಕೇಳ್ತಾ ಇದ್ದೀರಿ ನಮಗೆ ಗೊತ್ತಿಲ್ಲ ಅಂತ. ಈಗ ನಾವು ಹೇಳ್ತಾ ಇದ್ದೀವಿ, ಒಂದು ಸೌಜನ್ಯ ಹೆಣ್ಣು ಮಗಳಿಗೋಸ್ಕರ, ಇನ್ನೊಂದು ಹೆಣ್ಣು ಮಗಳಿಗೆ ಪರಿಸ್ಥಿತಿ ಬರಬಾರ್ದು. ಸೌಜನ್ಯ ತಾಯಿ ಕಣ್ಣೀರು ಹಾಕೊಂಡು ಅಲ್ಲಿ ಬೀದಿಯಲ್ಲಿ ಹೋರಾಟ ಮಾಡ್ತಾ ಇದ್ದೀವಿ. ಆ ಕಣ್ಣೀರು ಒರೆಸೋ ಕೆಲಸವನ್ನು ಪ್ರತಿಯೊಬ್ಬ ತಾಯಿಯಂದಿರು, ಅಣ್ಣಂದಿರು, ತಮ್ಮಂದಿರು ಎಲ್ಲರೂ ಮಾಡ್ತಾ ಇದ್ದೀವಿ. ಅದರಲ್ಲಿ ನಾವು ಕೇಳ್ತಾ ಇದ್ರು, ಈ ಹೋರಾಟದಲ್ಲಿ ಇಷ್ಟು ವರ್ಷದಿಂದ ನಮಗೆ ನ್ಯಾಯ ಸಿಗಲಿಲ್ಲ. ಯಾವುದೇ ರಾಜ್ಯಕ್ಕೆ ವ್ಯಕ್ತಿಗಳಿಂದ ನಮಗೆ ನ್ಯಾಯ ಸಿಗಲಿಲ್ಲ, ಯಾವುದೇ ಒಂದು ಅಧಿಕಾರಿ ನ್ಯಾಯ ಸಿಗಲಿಲ್ಲ. ಅದಕ್ಕೋಸ್ಕರ ಈ ಸರಿ ನಮ್ಮ ಹಕ್ಕು ಮತದಾನ. ಈ ಹಬ್ಬವನ್ನು ಒಂದು ಹೆಣ್ಣು ಮಗಳ ನ್ಯಾಯಕ್ಕೋಸ್ಕರ ಪ್ರಭಾವಿ ವ್ಯಕ್ತಿಗಳಿಂದಾಗಿ ಅತ್ಯಾಚಾರ ಆಗಿರುವಂತ ಒಂದು ಸೌಜನ್ಯ ಹೆಣ್ಣು ಮಗಳಿಗೆ ಕೇಳ್ತಾ ಇದ್ದೀವಿ. ತಮ್ಮ ಹತ್ರ ಬಂದು ನಾನು ಕೇಳಿದೆ, ನಮ್ಮ ಇದಕ್ಕೆ ನೋಟಾ ಮತದಾನ ಮಾಡಿ ಅಂತ. ತಾವು ಕೇಳಿದ್ರೆ ಏನಂತ ನಾವು ವಿಷಯವನ್ನೆಲ್ಲ ತಿಳಿಸಿವಿ. ತಾವು ಏನ್ ಹೇಳಲಿಕ್ಕೆ, ತಾವೊಂದು ಹೆಣ್ಣು ಮಗಳಾಗಿ ತಾವು ನಮ್ಮ ಜನತೆಗೆ ಏನ್ ಹೇಳಲು ಇಚ್ಛತಾ ಇದ್ದೀರಾ? ಅವರು ಒಂದು ಹೆಣ್ಣಾಗಿ ಅವ್ರ ಹೆಣ್ಣಿನ ಕಷ್ಟ ಹೆಣ್ಮಕ್ಳಿಗೆ ತುಂಬಾನೇ ಅರ್ಥ ಆಗುತ್ತೆ. ಇಂಥ ವಿಷಯದಲ್ಲಿ ಹೇಳ್ಬೇಕಾದ್ರೆ ನ್ಯಾಯಕ್ಕಾಗಿ ನಾವು ಬೆಂಬಲ ಯಾವತ್ತೂ ಕೊಡ್ತೀವಿ. ಆ ಜೀವದಲ್ಲಿ ಒಂದ್ ಹೆಣ್ಣಿನ ಜೀವ ಒಂದೇ ಅಂತ ನಾನು ಹೇಳ್ತಿಲ್ಲ. ಅದ್ರಲ್ಲಿ ನನ್ನ ಮಗಳಾದ್ರೂ ಅದೇ ನೋವು ನಂಗೂ ಬರ್ತಿತ್ತು. ನಮಗೆ ಈ ವಿಷಯದಲ್ಲಿ ತುಂಬಾ ವರ್ಷದಿಂದ ಗೊತ್ತಿದೆ. ನ್ಯಾಯ ಯಾರ ಬಗ್ಗೆ ಮಾತಾಡ್ಲಿಕ್ಕೆ ನಮಗ್ ಗೊತ್ತಿಲ್ಲ. ಓಟ್ ಅಂತೂ ಈ ಹುಡುಗಿಗೋಸ್ಕರ ಹಾಕ್ತಿವಿ. ಜೀವ ಅಂತೂ ಬರಲ್ಲ. ಓಟ್ಲಾರ ಅವ್ರು ಗೆಲ್ಬೇಕು. ನಮಗ್ ಏನ್ ಹೆಲ್ಪ್ ಆಗುತ್ತೋ ಎಲ್ಲ ಗೊತ್ತಿಲ್ಲ. ಅವಳಿಗೊಂದು ನ್ಯಾಯ ಸಿಗ್ಬೇಕು. ನಮ್ ಬೆಂಬಲ ಅವ್ರದ್ದು. ನಮ್ ಸಾಧಾರಣ ಒಂದ್ 5-10 ಓಟ್ ಇದಾವೆ. ನಮ್ಮೆಲ್ಲಾ ಕುಟುಂಬದ ಓಟು ಅವರಿಗೆ. ಅಂದ್ರೆ ನೋಟಾ ಅಂದ್ರೆ ನೋಡಿ 10ನೇ ಕ್ರಮ ಸಂಖ್ಯೆ ಇರುತ್ತೆ ದೃಶ್ಯಕಲನದಲ್ಲಿ. ಉಳಿದ ರಾಜ್ಯದ ನಾನಾ ಭಾಗ ನಾನಾ ಸ್ಕಮೆ. ಆದ್ರೆ ನೋಟಾ ಅಂದ್ರೆ ಮೊಬೈಲ್ಗೆ ಒಂದು ಇಂಟು ಮಾರ್ಕ್ ಇರುತ್ತೆ. ಆ ಮಾರ್ಕಿಗೆ ನೀವು ಏನು ನೋಡ್ವಿ, ಕಣ್ಣು ಮುಚ್ಚಿ ಆ ನೋಟಕ್ಕೆ ಮಾತ್ರ ಮತ ಹಾಕಿ ಒಂದು ಹೆಣ್ಣು ಮಗಳಿಗೆ ನ್ಯಾಯಕ್ಕೋಸ್ಕರ ನೋಡಿ. ಇವಾಗ ಜನರಿಗೆ ಗೊತ್ತಾಗ್ತಾ ಇದೆ. ಪ್ರತಿಯೊಬ್ಬರು ತಮಗೆ ಗೊತ್ತಿಲ್ಲದ ವಿಷಯ ಇವತ್ತು ಗೊತ್ತಿಲ್ಲದವರಿಗೆ ಗೊತ್ತಿರೋ ತಿಳಿಸಿ ಒಂದು ಹೆಣ್ಣು ಮಗಳಿಗೋಸ್ಕರ ನಾವು ಹೋರಾಟ ಮಾಡ್ತಾ ಇರೋದು. ಯಾವುದೇ ಒಂದು ಪಕ್ಷವನ್ನು ಸೋಲಿಸಲಿಕ್ಕೆ ಅಲ್ಲ. ನಮಗೆ ಯಾರನ್ನ ಪಕ್ಷವನ್ನು ಸೋಲಿಸೋ ಅವಶ್ಯ ನಮಗಿಲ್ಲ. ಈಗ ಬಿಜೆಪಿ ಅವರ ಕಾಂಗ್ರೆಸ್ ಇದು ನ್ಯಾಯಕ್ಕೋಸ್ಕರ. ಬಡ ಹೆಣ್ಮಕ್ಳಿಗೆ ನ್ಯಾಯ ಬೇಕು. ಅದ್ರಲ್ಲಿ ನಾಳೆ ನಮ್ಮ ಮಕ್ಳು ಬಂದು ನ್ಯಾಯ ಸಿಗ್ಬೇಕು ಅಂತ ಇದೊಂದು ನನ್ನ ಆಸೆ. ಬಡವರಿಗೆ ಸಹಾಯ ಆಗಂತ ಆಸೆ. ಯಾಕಂದ್ರೆ ಈ ಜಾಗದಲ್ಲಿ ನಮಗೆ ಹೆಣ್ಣಿಲ್ಲ. ಅವಳ ಕಷ್ಟ ಎಷ್ಟಿದೆ ಅಂತ ನಮಗೆ ಅರ್ಥ ಆಗಿದೆ. ನೋಡುವಾಗ ನಮಗೆ ನರಲ್ಲ ಜುಮ್ ಅಂತ, ದೇವರೇ ಇಂಥದೊಂದು ಅನ್ಯಾಯ ಆಗಿದೆ ಅಂತ. ಇನ್ನು ಮುಂದೆ ಯಾವ ಹೆಣ್ಮಕ್ಳಿಗೂ ಆಗ್ಬಾರ್ದು. ನೋಡ್ತಾ ಈ ವರ್ಷದಲ್ಲಿ ನಮ್ಮ ಕಡೆಯಿಂದ ಒಂದು 10-15 ಮಂದಿದು ಓಟು ಖಚಿತವಾಗಿ ಉಂಟು ಸರ್. ಒಳ್ಳೆ ವಿಷಯ, ಸಂತೋಷ ವಿಷಯ. ನೋಟ ಮಾಡಿ ನಮ್ಮ ಉದ್ದೇಶ ಅಷ್ಟೇ ನೋಡಿ. ಆ ಸೌಜನ್ಯ ತಾಯಿ ಹಾಕಿದ ಕಣ್ಣೀರು ಇನ್ನೊಂದು ಕಡೆ ಬೀಳಬಾರ್ದು. ಅಂದ್ರೆ ಈ ಒಂದು ಹೆಣ್ಣು ಮಗಳನ್ನು ಯಾವ ರೀತಿಯಲ್ಲಿ ಅಂತ ಹೇಳಿದ್ರೆ, ಹಗಲು ರಾಜ್ಯ ಹೆದ್ದಾರಿ 37 4ವರೆಗೆ ಧರ್ಮಸ್ಥಳ ಆ ನೇತ್ರಾವತಿ ಮಧ್ಯಭಾಗದಲ್ಲಿ ಎತ್ತಾಕೊಂಡೋಗು ರಾತ್ರಿ ಎಲ್ಲ ಅತ್ಯಾಚಾರ ಮಾಡಿ ಕೊಲೆ ಮಾಡುವ ಆಲೋಚನೆ ಮಾಡಿ ಒಂದು ಹೆಣ್ಣು ಮಗಳನ್ನು ಕೊಲೆ ಮಾಡಿ ಯಾವ ರೀತಿಯಲ್ಲಿ ಕೊಲೆ ಮಾಡಿರ್ಬೋದು ಅಂತ ಆ ಸೌಜನ್ಯ ತಾಯಿನೇ ಕೇಳ್ತಾ ಇದ್ದಾರೆ. ಎಷ್ಟು ಸಾರಿ ನನ್ನ ಅಮ್ಮ ಅಮ್ಮ ಅಂತ ಕರೆದ್ಬೋದು ಅಂತ, ಅಣ್ಣ ನನ್ನನ್ನು ಬಿಟ್ಟು ಬಿಡಿ ಅಂತ ಎಷ್ಟು ಸಾರಿ ಕರೆದು ಕೇಳಿರ್ಬೋದು. ಇಷ್ಟಕ್ಕಾದ್ರೂ ನಾವು ಕೇಳ್ತಾ ಇರೋದು ನೋಡಿ. ಹೋರಾಟ ಮಾಡ್ತಾ ಇದೀವಿ ರಾತ್ರಿ ಆಗ್ಲಂತ ಹೆಣ್ಣು ಮಕ್ಕಳಿಗೋಸ್ಕರ ಹೋರಾಟ ಮಾಡ್ತಾ ಇದ್ದೀವಿ. ಇದನ್ನೆಲ್ಲ ಅರ್ಥ ಮಾಡ್ಕೊಂಡು ಪಕ್ಷಕ್ಕೆ ನೀವು ಪಕ್ಷದಲ್ಲಿ ಹಾಕೋರು ಹಾಕಿ, ಇಲ್ಲ ಅಂತ ನಾವ್ ಹೇಳಲ್ಲ. ಯಾವುದೇ ಒಂದು ಪಕ್ಷದ ನಾವು ದೂರೋದು ಇಲ್ಲ, ಮತ ಕೇಳೋದು ಇಲ್ಲ, ನಮಗೆ ಅದು ಅವಶ್ಯಕತೆ ಇಲ್ಲ. ನಿಮ್ಮ ಮನೆಯಲ್ಲಿ ಹೆಣ್ಣು ಮಕ್ಕಳು ಇದ್ದರೆ ಒಂದು ನಿಮಿಷ ಆಲೋಚನೆ ಮಾಡಿ. ನನ್ನ ಮನೆ ಹೆಣ್ಣು ಮಕ್ಕಳ ಸೌಜನ್ಯ ಆಗಿದ್ರೆ ಅವನ್ನ ಅಪಹರಣ ಮಾಡಿ ಅಂದಿನಿಂದ ಇಂದಿನ ತನಕ ನ್ಯಾಯಕ್ಕೋಸ್ಕರ ಹೋರಾಟ ಮಾಡಿ ನ್ಯಾಯ ಸಿಗದಿರುವಾಗ ಯಾವ ಪಕ್ಷಕ್ಕೆ ಮತ ಹಾಕ್ತೀರಿ? ಅದನ್ನ ನೋಟಕ್ಕೆ ಹಾಕಿ ಇದೊಂದು ಆಂದೋಲನ ಮಾಡಿ ದೇಶದ ಆ ನ್ಯಾಯಾಂಗ ಆಗ್ಲಿ ರಾಜ್ಯಕ್ಕೆ ವ್ಯಕ್ತಿಗಳ ಕಣ್ಣು ತೆರೆಯಂಗ ಮಾಡಿ ನ್ಯಾಯ ಕೊಡಿಸೋ ಕೆಲಸ ಮಾಡ್ತೀರಾ? ಅದ ಪಕ್ಷ ಅಂತ ಕೂರ್ತೀರಾ ಅಂತ ಮಾತು ನಾವು ಕೇಳ್ತಾ ಇದ್ದವು. ಅದರಿಂದ ಪ್ರತಿಯೊಬ್ಬರಿಗೆ ಕೇಳ್ತೇವೆ ನೋಡಿ. ನೋಟಾ ಮತದಾನ ದಕ್ಷಿಣ ಕನ್ನಡ ಜಿಲ್ಲೆದು ಕೊನೆಗೆ 10ನೇ ಕ್ರಮ ಸಂಖ್ಯೆ ಈ ತರ ಇರುತ್ತೆ. ಇದಕ್ಕೆ ಮತದಾನ ಮಾಡಿ ಕರ್ನಾಟಕ ರಾಜ್ಯಾದ್ಯಂತ ದೇಶದ ನಾನಾ ಭಾಗದಲ್ಲಿರುವವರೆಗೂ ಮತದಾನ ಮಾಡಬಹುದು ನೋಟಕ್ಕೆ ಅಂತ ಈ ಮೂಲಕ ತಮ್ಮನ್ನೆಲ್ಲ ಸೌಜನ್ಯ ಹೋರಾಟಗಾರರ ನಾವು ಕೇಳ್ಕೊಳ್ತಾ ಇದ್ದೀವಿ. ಎಲ್ಲ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಹಾಗೂ ಕರ್ನಾಟಕ ರಾಜ್ಯಾದ್ಯಂತ ಇರುವ ಮತದಾರರಿಗೆ ನಮಸ್ತೆ. ನಮ್ಮ ಸೌಜನ್ಯ ಹೋರಾಟ ಪರವಾಗಿ ಇವತ್ತು ನಾವು ದಕ್ಷಿಣ ಕನ್ನಡದ ಹೊಳಲಿ ಕೈಕಂಬ ಈ ಕಡೆ ಎಲ್ಲ ಬಂದಿದ್ದೀವಿ. ಈ 2024ನೇ ಲೋಕಸಭಾ ಚುನಾವಣೆಯು ಒಂದಿಷ್ಟು ಗುದ್ದಾಟದಲ್ಲಿದೆ. ಯಾರಿಗೂ ಗೊತ್ತಿಲ್ಲದೊಂದು ವಿಷಯ, ನೋಟಾ ಮತದಾನ. ನೋಟಾ ಮತದಾನ ಅಂದರೆ ನಮಗೆ ಈ ರಾಜಕೀಯ ವ್ಯವಸ್ಥೆಯಿಂದ ನೊಂದು ನಮ್ಮ ಕಷ್ಟಗಳಿಗೆ ಯಾರು ಸ್ಪಂದಿಸ್ತಾ ಇಲ್ಲ, ನಮ್ಮ ದೇಶ ಅಭಿವೃದ್ಧಿ ಆಗ್ತಾ ಇಲ್ಲ, ನಮ್ಮ ಊರು ಅಭಿವೃದ್ಧಿ ಆಗ್ತಾ ಇಲ್ಲ. ಇಂಥ ಸಂದರ್ಭದಲ್ಲಿ ಕೊನೆಯದಾಗಿ ಸುಪ್ರೀಂ ಕೋರ್ಟ್ ಒಂದು ನಮಗೆ ಮತದಾನ ಮಾಡ್ಲಿಕ್ಕೆ ಒಂದು ಮಾರ್ಗ ಕೊಟ್ಟಿರೋದು ನೋಟಾ ಮತದಾನ. ಅಂದರೆ ಈ ಹಿಂದೆ ಎಲ್ಲ ಬಹಿಷ್ಕಾರ ಮಾಡ್ತಾ ಇದ್ರು. ಬಹಿಷ್ಕಾರ ಮಾಡಬೇಡಿ, ಮತದಾನ ಪ್ರಜಾಪ್ರಭುತ್ವದ ಹಬ್ಬ. ನಮ್ದು ಈ ಹಬ್ಬ ಆಗಿರೋ ಮತದಾನ ಕಡ್ಡಾಯವಾಗಿ ಮಾಡಲೇಬೇಕಂತ ಚುನಾವಣಾ ಆಯೋಗ ಮಾಡ್ತಾ ಇರ್ತಾರೆ. ಇದೇ ಸಂದರ್ಭದಲ್ಲಿ ನಾವು
ಸೌಜನ್ಯ ಹೋರಾಟಗಾರರು ಯಾರೂ ಬೇಡ, ನಮಗೆ ಯಾವುದೇ ಪಕ್ಷದಿಂದ ಸೌಜನ್ಯ ನ್ಯಾಯ ಸಿಗ್ತಾ ಇಲ್ಲ, ಈ ಒಂದು ಕಾರಣದಿಂದ ನಮ್ಮ ತಂಡದ ತೀರ್ಮಾನ ತಗೊಂಡಿರೋದು ನೋಟಾ ಮತದಾನ ಮಾಡೋಣ ಅಂತ. ಎಲ್ಲರಿಗೂ ಗೊತ್ತಿರೋ ವಿಷಯ. ಇದರ ಹಬ್ಬ ಇದೇ ದೊಡ್ಡ ಹಬ್ಬ ಆಗಿದೆ ನೋಟಾ ಮತದಾನ. ಇವಾಗ ನಮ್ಮ ಕೈಕಂಬಲ್ಲಿ ನಮ್ಮ ಸಿಕ್ಕಿರೋ ಮತದಾರರೊಬ್ಬರು ಅವ್ರ ಹತ್ರ ಕೇಳೋಣ, ಯಾರಿಗೆ ಮತ ಹಾಕ್ತಾ ಇದ್ದೀರಿ, ಯಾವ ಉದ್ದೇಶಕ್ಕೆ ಎಂತೆಲ್ಲ ಒಂದು ಸಲ ವಿಚಾರ. ಸರ್, ಇವಾಗ 2024ರ ಲೋಕಸಭಾ ಚುನಾವಣೆ, ಈ ಸಂದರ್ಭದಲ್ಲಿ ತಾವು ಯಾವ ಪಕ್ಷಕ್ಕೆ ಮತ ಹಾಕ್ಬೇಕಂತಿದ್ದೀರಾ? ಈ ಸಲ ನಾವು ನೋಟ ಹಾಕ್ಲಿಕ್ಕಿದ್ದೇವೆ. ಯಾಕೆಂತ ಹೇಳಿದ್ರೆ ನಮಗೆ ಎಷ್ಟೋ ವರ್ಷದಿಂದ ಒಂದು ಹೆಣ್ಣು ಮಗಳಿಗೆ ನ್ಯಾಯ ಸಿಗಲಿಲ್ಲ, ಸೌಜನ್ಯ ಎಂಬ ಹೆಣ್ಣಿಗೆ ನ್ಯಾಯ ಸಿಗಲಿಲ್ಲ ಇಷ್ಟುವರೆಗೆ. ಅದಕ್ಕೋಸ್ಕರ ಈ ಸಲ ಒಂದು ಎಲ್ಲರಿಗೂ ಗೊತ್ತಾಗಬೇಕು ಅನ್ನುವಂಥ ಒಂದು ಉದ್ದೇಶದಿಂದ ನಾವೆಲ್ಲರೂ ಸೇರಿ ಒಂದು ನೋಟ ಹಾಕುವಂತ ಇದ್ದೇವೆ. ನಾವು ಇಷ್ಟು ವರ್ಷದಿಂದ ಕಾದು ಒಂದು ಈ ಪ್ರಜಾಪ್ರಭುತ್ವ ದೇಶದಲ್ಲಿ ಒಂದು ನ್ಯಾಯ ಸಿಗಲಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ಏನು ಕಾರಣ, ಅದರ ಹಿಂದಿರುವ ಶಕ್ತಿಗಳು ಯಾರು, ಅದು ಇಷ್ಟವರೆಗೆ ಒಂದು ಅದನ್ನು ಹಿಡಿಲಿಕ್ಕೆ ಆಗದಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ಒಂದು ಅರ್ಥ ಇಲ್ವಾ? ಅದಕ್ಕೋಸ್ಕರ ನಾವು ಈ ಸಲ ನೋಟ ಹಾಕುವುದು ಅದನ್ನು ನಾವು ತೀರ್ಮಾನ ಮಾಡಿದ್ದೇವೆ. ತಮ್ಮ ಕಡೆಯಿಂದ ಎಷ್ಟು ಹುಟ್ಟಿದೆ ಸರ್? ತಮ್ಮ ಫ್ಯಾಮಿಲಿಗೆ ಮಾತ್ರ ಇರೋದಾದ್ರೆ? ಇಲ್ಲ ಇಲ್ಲ, ನಾವು ನನ್ನ ಫ್ರೆಂಡ್ಸ್ ತುಂಬಾ ಜನ ಇದ್ದಾರೆ, ನಾವು ನೋಟವೇ ಹಾಕುದಂತ ತೀರ್ಮಾನ ಮಾಡಿದ್ದೇವೆ. ಈ ಹಿಂದೆ ಸೌಜನ್ಯ ಹೋರಾಟಕ್ಕೆಲ್ಲ ಬಂದಿದ್ದೀರಾ ತಾವು? ಹೌದು, ಬಂದಿದ್ದೇವೆ ನಾವು. ಹಂಗಾರೆ ತಮ್ಮ ಮತ ಸೌಜನ್ಯಗೋಸ್ಕರ, ಹೆಣ್ಣು ಮಕ್ಕಳ ರಕ್ಷಣೆಗೋಸ್ಕರ ನೋಟ ಮತದಾನ ಅಂತ ಇದು ಆಗಬಾರ್ದು, ಇನ್ನು ಮುಂದಕ್ಕೆ ಅಂತ ಒಂದು ಇದು ಆಗ್ಬಾರ್ದು, ಇದು ಎಲ್ಲರಿಗೂ ಗೊತ್ತಾಗಬೇಕು ಅನ್ನೋ ಉದ್ದೇಶದಿಂದ ಮಾತ್ರ ನಾವು ಕೂಡ ಒಂದು ರಾಜಕೀಯ ಪಕ್ಷದ ಬೆಂಬಲಿಗರು. ಈಗ ಅದನ್ನು ನಾವು ಬಿಟ್ಟಿದ್ದೇವೆ. ಈಗ ನಾವು ಯಾವಾಗ ನ್ಯಾಯ ಸಿಗ್ತದೆ ಆಗ ನಾವು ಅದರ ಯಾವ ಹೆಣ್ಣಿಗೂ ಕೂಡ ಇಂಥ ಒಂದು ಉಪದ್ರ ಆಗ್ಬಾರ್ದು ಎನ್ನುವ ಉದ್ದೇಶದಿಂದ ನಾವು ನೋಟ ಹಾಕ್ತಾ ಇದ್ದೇವೆ. ನೋಟ ಮತಾಂತರದ ಕೊನೆಯ ಬಟನ್ ಅದು ನೋಟ ಅಂತ ಇರುತ್ತದೆ. ದಕ್ಷಿಣ ಕನ್ನಡ 10 ನಂಬರ್ ಇರುತ್ತೆ, ಆದ್ರೆ ಕರ್ನಾಟಕ ರಾಜ್ಯಾದ್ಯಂತ ಬೇರೆ ಬೇರೆ ನಂಬರ್ ಇರುತ್ತೆ. ಆ ಕೊನೆಯ ಬಟನ್ ಅನ್ನು ಒತ್ತಿ ಸೌಜನ್ಯ, ಹೆಣ್ಣು ಮಗಳಿಗೆ ನ್ಯಾಯ, ಅದೇ ರೀತಿಯಲ್ಲಿ ಧರ್ಮಸ್ಥಳ ಆಗಿರುವಂತ ಅತ್ಯಾಚಾರ, ಅನಾಚಾರ ಎಲ್ಲವೂ ಕೊನೆಯಾಗಬೇಕು. ಈ ಉದ್ದೇಶದಿಂದ ಈ ಸಲ ಜನರು, ಕರ್ನಾಟಕ ರಾಜ್ಯಾದ್ಯಂತ ಜನರು ಬೇಸರಿಕೊಂಡಿದ್ದಾರೆ. ಈ ಸಲ ನೋಟಕ್ಕೆ ಮಾಡಿ ಸೌಜನ್ಯ ಹೆಣ್ಣು ಮಗಳಿಗೆ ನ್ಯಾಯ ಕೊಡಿಸ, ಅದೇ ರೀತಿಯಲ್ಲಿ ನಮ್ಮ ಮನೆಯಲ್ಲಿರುವ ಹೆಣ್ಣು ಮಕ್ಕಳಿಗೂ ರಕ್ಷಣೆ ಕೊಡೋಣ ಅಂತ ಈ ಮೂಲಕ ನಮ್ಮ ಮತದಾರರಿಗೆ ವಿನಂತಿಸಿಕೊಳ್ತಾ ಇದ್ದೀವಿ. ನನ್ನ ಪುತ್ರ ರಮೇಶ್ ಅಂತ ಬಂಡದು. ಏನು ದುಂಬು ಕಾಂಗ್ರೆಸ್ದ ಕಾರ್ಯಕರ್ತೆ ಆದಿತ್ತೆ. ಈ ಸಲ ಮಾಂತೆಲ್ಲ ಪ್ರೋಸ್ ಮಲ್ತಾರೆ ಇಂಕ್ ಕಾಂಗ್ರೆಸ್ ಬರಡು ಇರು ಓಟು ಮಲ್ಪ ಓಟು ಗುಂತೋಡು ಮುಕ್ಕ ಇಂಕ್ಲ ಪಕ್ಷಗಾದ ಇಂಕ್ಲಿಗೆ ಒಂಜಿ ಒಂದು ಇಂಚಿನ ಬಂಡ ಫೀಲ್ಡ್ ಪೂರ ಬರಡು ಬಂಡದೊಂದು ಏನು ಪಂಡ ಇಂಕ ಆಪುಜಿ ಎಂಕ್ಲೆಗೆ ತಗೊಂಡ ಎಂಕ್ಲ ಒಂಜಿ ಇಲ್ಲದ ಒಂಜಿ ಇತ್ತಿನ ಒಂಜಿ ಪೊನ್ನು ಬಾಲಿಗೆ ಒಂಜಿ ನ್ಯಾಯ ತಿಕ್ಕೋಡು ಬಂಡದು ಎಂಕ್ಲ ಕೇನಂದುಲ್ಲ ಅಣ್ಣಲ್ಲಿ ಈತ್ನಡೆ ಎಂಕ್ಲೆ ಒಂಜಿ ನ್ಯಾಯ ತಿಕ್ಕುದಿಜ್ಜಿ. ಈ ಸಲ ಅದ ಎಂಕ್ಲ ಒಂಜಿ ಎಲೆಕ್ಷನ್ ಮುಂಚಿನ ಅಂಡ 10 ನಂಬರ್ ನೋಟ ಪನ್ಪನ ಒಂಜಿ ಚಿಹ್ನೆಗೆ ಇಂಕ್ಲ ಈ ಸಲ ಎಲೆಕ್ಷನ್ ಪಾಡುವ ಬಂಡದು ಏನು ಈರಡ ಕೇನಂದ್ರೆ ಆಂಡ ಈ ಸಲ ಇಂಕ್ಲಿಗೆ ನೋಟನೆ ಬರಡು ಬಂಡದು ಮಂತೆರೆಗ್ಲ ಇಂಕ್ಲ ಕೇನಂದಿಲ್ಲ. ഞാൻ അരുൺ കുമാർ ബളിയാറ്. ഈ സൗജന്യയുടെ വോട്ട് ഈ പ്രാവശ്യം എല്ലാവരും ചേർന്ന് നോട്ട വോട്ടായിട്ട് പരിവർത്തനമാക്കണമെന്ന് പറഞ്ഞ് ഈ എല്ലാവരോടും ഞാൻ അഭ്യർത്ഥിക്കുന്നു. എന്തിനാണെന്ന് ചോദിച്ചെങ്കിൽ സൗജന്യ 10-12 കൊല്ലമായിട്ട് ഈ സൗജന്യക്ക് ന്യായം ഇന്നുവരെയും കിട്ടാനായിട്ടായില്ല. സർക്കാരത്തിനോട് കേന്ദ്ര സർക്കാർ, രാജ്യ സർക്കാർ എല്ലാവരുടെയും കാല് പിടിച്ചായി. സർവത്ര ആൾക്കാരും കൈയൊഴിയല്ലാതെ ഈ വോട്ടിന് ഈ ഇത് സൗജന്യക്ക് ന്യായം കൊടുക്കാൻ വേണ്ടി ഇന്നുവരെയും സാധിച്ചില്ല. അത് കാരണം എല്ലാവരും ഈ സൗജന്യക്ക് ന്യായം കൊടുക്കാൻ വേണ്ടി നോട്ട ഈ താഴേന്ന് 10ാമത്തെ നമ്പർ ഫസ്റ്റ് താഴേന്ന് 1ാമത്തെ ഇതിൽ വോട്ട് കൊടുത്തിട്ട് നോട്ട മതദാനം ചെയ്തിട്ട് എല്ലാവരും ഇതിനു വേണ്ടി സഹകരിക്കണം. എല്ലാവർക്കും വേണ്ടി ഈ ഒരു ന്യായത്തിന് വേണ്ടിയിട്ട് ഞങ്ങൾ ഈ സൗജന്യ അഭിയാനം തുടങ്ങി. അതിനുവേണ്ടി എല്ലാവരും സഹകരിക്കണം. എല്ലാ പ്രിയപ്പെട്ട അച്ഛനും അമ്മമാരെ, പെങ്ങന്മാരെ, സഹോദരന്മാരെ, സഹോദരിമാരെ എല്ലാവരും ഈ നോട്ട മതദാനം ചെയ്തിട്ട്, നോട്ട വോട്ട് ചെയ്തിട്ട് എല്ലാവരും സൗജന്യക്ക് വേണ്ടി, അതാ ഈ ധർമ്മസ്ഥല അഥവാ എവിടെ നടക്കുന്ന അന്യായത്തിനും ഒരു പെണ്ണുങ്ങളെ കൊണ്ടുപോയി അന്യായമായിട്ട് കൊല ചെയ്യുന്നതിന് ഒരു അന്ത്യമാകണം. ഇതൊരു അന്ത്യമായിട്ട് കണക്ക് കൂട്ടിക്കൊണ്ട് ഈ സൗജന്യക്ക് ന്യായം കൊടുക്കുന്നത് മുഖാന്തരം എല്ലാവരും
എല്ലാവിധ സഹകരണത്തോടെയും ഈ സൗജന്യക്ക് വേണ്ടിയിട്ട് ഈ 10ാം നമ്പർ ചിഹ്ന സൗജന്യക്ക് വേണ്ടി വോട്ട് കൊടുത്ത് എല്ലാവരും ഈ നോട്ട മതദാനം വിജയകരമാക്കണമെന്ന് ഈ മുഖാന്തരം ಅಭ್ಯರ್ಥಿക്കുന്നു. 2024 ವೋಟಿಂದು ಲೆಕ್ಕಾಚಾರದಲ್ಲಿ ಇನ್ನು ಮುಂದೆ ಎಷ್ಟೋ ಜನಗಳೆಲ್ಲರಿಗೂ ಅನ್ಯಾಯ ಮಾಡಿ ಇದು ಮಾಡ್ತಾರೆ. ಅದು ಕೆಲವರು ಯಾರು ಚಿಕ್ಕಿದ್ದೇ ಇಲ್ಲ. ಇದು ದೊಡ್ಡವರು ಮಾಡೋದಿಲ್ಲ, ಮುಚ್ಚಿ ಹಾಕ್ಕೊಂಡು ಭಾರತ ಎಲ್ಲ ಒಳಗಡೆ ಹಾಕಿ ನ್ಯಾಯ ಕೊಡ್ತಾ ಇಲ್ಲ ಗೌರ್ಮೆಂಟ್. ಆದ್ದರಿಂದ ಈ ಹೆಣ್ಮಗಳು ನನಗೂ ಒಂದೇ ಹೆಣ್ಣು, ಅದೇ ಥರ ಇನ್ನೊಂದು ಹೆಣ್ಣು ಮಕ್ಕಳಿಗೆ ಇದು ಇವರು ಅಕ್ಕಪಕ್ಕವರೆಲ್ಲ ಈ ಥರ ಕೆಲಸ ಮಾಡಲಿಕ್ಕೆ ಬಿಡಬೇಡಿ. ನೋಡಿ ಇದೇ ಇದರಲ್ಲಿ ಈ ವರ್ಷ ಓಟು ಯಾರಿಗೆ ಬೇಕಾದ್ರೆ ಹಾಕಿನ್ನು ಇವರಿಗೆ ಹಾಕಲೇಬೇಕು. ಹಾಕಿದರೆ ನಾಳೆ ಬಡವರು ಮಕ್ಕಳೆಲ್ಲ ಜೀವನ ಇದಕ್ಕೆ ಒಂದು ಅನುಕೂಲ ಮಾಡಲಿಕ್ಕೆ ಒಂದು ದಾರಿ ತೋರಿಸ್ತಾರೆ. ಮತ್ತು ದೊಡ್ಡವರು ನೋಡಿಬಿಟ್ಟು ಅದೇ ನಮ್ಮನ್ನ ಅಡಿಗೆ ಹಾಕಿ ಅವರು ಇಲ್ಲಿ ಇಲ್ಲ ಇವರಲ್ಲಿ ಇಲ್ಲ ಅಂದ್ಕೊಂಡು ಇರೋದನ್ನ ಕ್ಯಾನ್ಸಲ್ ಮಾಡಿ ಎಲ್ಲಿಲೇ ಕಳಿಸ್ತಾರೆ. ಅದರಿಂದ ಈ ಹೆಣ್ಮಕ್ಳಿಗೆ ಇದು ಅನ್ಯಾಯ ಆಗಿದೆ. ಎಷ್ಟೋ ಜನ ನೋಡ್ಯಾರೆ, ನಾವು ನೋಡಿದ್ದೀವಿ. ಇಷ್ಟು ವರ್ಷ ಆಯಿತು ಬಂದು ನೋಡಿ ನನಗೆ ನ್ಯಾಯನ ಸಿಕ್ಕಿಲ್ಲ. ಆದ್ದರಿಂದ ಇದನ್ನು ಇನ್ನು ಮುಂದೆ ಎಲ್ಲರೂ ನೋಡಿ ಇದು ಮಾಡಿ ಇದಕ್ಕೆ ಓಟ್ ಹಾಕಿ ಒಂದು ಇದು ಮಾಡಿ ಕೊಡಿ ಅಂತೇಳಿ ನಾನು ಕೇಳ್ತಾ ಇದ್ದೀನಿ. ಕಾರಣ ನಾನು ಎಲ್ಲರ ಹತ್ರ ಕೇಳೋದು, ನನ್ನ ಮಗಳಿಗೋಸ್ಕರ ಒಂದು ಮತ ನೋಟ ಓಟನ್ನು ಕೊಡ್ಬೇಕಂತ ನಿಮ್ಮ ಹತ್ರ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಏಕೆಂದ್ರೆ ನನ್ನ ಮಗುವಿಗೆ ಆದ ನೋವು ಇನ್ನೊಂದು ಮಗುವಿಗೆ ಆಗಬಾರ್ದು.